ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆಗಿದೆ. ದರ್ಶನ್ ಬಂಧನದ ಬಗ್ಗೆ ಮಾಹಿತಿಯನ್ನ ಇವತ್ತು ಬೆಳಗ್ಗೆನೆ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಿರಿಯ ಅಧಿಕಾರಿಗಳಿಂದ. ಈ ಕೇಸಲ್ಲಿ ಏನಾಗಿದೆ, ದರ್ಶನ್ ಪಾತ್ರ ಏನಿದೆ, ಸದ್ಯಕ್ಕೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಅಂತ ಹೇಳಿ ಡಿಜಿ ಅಲೋಕ್ ಕುಮಾರ್ ಇಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡಿದ್ರು ಅಧಿಕಾರಿಗಳನ್ನ ಸಿಎಂ. ಯಾಕಂದ್ರೆ ಇಲ್ಲಿ ಲಾ ಅಂಡ್ ಆರ್ಡರ್ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಸರ್ಕಾರ ಪಡ್ಕೊಳ್ಬೇಕಾಗತ್ತೆ. ಗುಪ್ತಚರ ಇಲಾಖೆ ಮುಖ್ಯಸ್ಥ ಶರತ್ ಅವರಿಂದ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ದರ್ಶನ್ ಬಂಧನ ಯಾತಕ್ಕೋಸ್ಕರ ಆಗ್ತಾ ಇದೆ, ಯಾವ ಪ್ರಕರಣ ಇದು, ಮುಂದೆ ಯಾವ ತರ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಅಭಿಮಾನಿಗಳೇನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಪೊಲೀಸರು ಯಾವ ತರ ಕ್ರಮಗಳನ್ನ ಕೈಗೊಳ್ಳಬೇಕು, ಸೊ ಎಲ್ಲದ್ರ ಬಗ್ಗೆನೂ ಕೂಡ ಹಿರಿಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಬೆಳಿಗ್ಗೆನೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಲೋಕ್ ಮೋಹನ್ ಅವರಿಂದ ಸಿಎಂಗೆ ಅವರು ಡೀಟೇಲ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡಿದ್ರು ಸಿಎಂ. ಒಂದ್ ಕಡೆ ಸೆಕ್ಯೂರಿಟಿ ಬಗ್ಗೆ, ಈ ಕೊಲೆ ಕೇಸ್ ಏನು ಅಂತ, ಮತ್ತೆ ಗುಪ್ತಚರ ಇಲಾಖೆ ಮುಖ್ಯಸ್ಥರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದ್ ಕಡೆ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕಾಗುತ್ತೆ, ಇನ್ನೊಂದು ಕಡೆ ಈಗ ಸಾರ್ವಜನಿಕರು ಬರೋದು, ಅದರಲ್ಲೂ ಎಸ್ಪೆಷಲಿ ಹ್ಯೂಜ್ ಫ್ಯಾನ್ ಬೇಸ್ ಇರೋದ್ರಿಂದ ದರ್ಶನ್ ಫ್ಯಾನ್ಸ್ ಬರ್ಬೋದು, ಗಲಾಟೆ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು, ನಮ್ಮ ಹೀರೋ ಹೀಗಲ್ಲ ನೀವು ಬಿಟ್ಬಿಡಿ ಅಂತ ಕೇಳ್ಬೋದು. ಸಾಧ್ಯತೆಗಳು ಇವೆಲ್ಲವೂ ಕೂಡ ಇರ್ತವೆ. ಯಾಕಂದ್ರೆ ಈಗ ನೋಡಿ, ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ, ಕರ್ಕೊಂಡು ಬರ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ, ಇನ್ನು ದರ್ಶನ್ ಬಂದಿಲ್ಲ, ಕರ್ಕೊಂಡ್ ಬಂದಿಲ್ಲ ಪೊಲೀಸರು, ಬರ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಮುಂದೆ ಜಮಾವಣೆಗೊಂಡಿದ್ದಾರೆ. ಸದ್ಯಕ್ಕೇನೋ ಲಾಠಿ ಚಾರ್ಜ್ ಅಲ್ಲಿ ಆಗಿದೆ ಅಂತಾನೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ ಲಘು ಲಾಠಿ ಪ್ರಹಾರವನ್ನ ಅಲ್ಲಿ ಗುಂಪನ್ನ ಚದುರಿಸೋ ನಿಟ್ಟಿನಲ್ಲಿ ಪೊಲೀಸರು ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅರೆಸ್ಟ್ ಆದ್ಮೇಲೆ ಕರ್ಕೊಂಡ್ ಬರ್ತಿದಾರಲ್ಲ, ವಿಚಾರಣೆ ಮಾಡೋ ಹಂತದಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯಲ್ಲೂ ಕೂಡ ಡಿಸ್ಟರ್ಬ್ ಆಗಬಾರ್ದು. ಹಾಗಾಗಿ ಎಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರಿಂದ, ಹಿರಿಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಂದಾದ್ಮೇಲೆ ಒಂದು ಕಾನೂನಿನ ಕಂಟಕಗಳನ್ನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎದುರಿಸ್ತಲೇ ಇದ್ದಾರೆ. ಬಟ್ ಈಗ ಸ್ವಲ್ಪ ಗಂಭೀರವಾದಂತ ಪ್ರಕರಣ, ಯಾಕಂದ್ರೆ ಒಂದು ಜೀವ ಇಲ್ಲಿ ಹೋಗಿದೆ, ರೇಣುಕಾ ಸ್ವಾಮಿದು. ದರ್ಶನ್ನೇ ಅವ್ರನ್ನ ಕರೆಸ್ಕೊಂಡಿದ್ರು, 8ನೇ ತಾರೀಕು ಬಾ ಅಂತ ಕರೆದಿದ್ರಂತೆ, ಬಂದಿದ್ರಂತೆ. RR ನಗರದ ನಿವಾಸದಲ್ಲಿ ಶೆಡ್ ನಲ್ಲಿ ಕೂಡ್ ಹಾಕಿದ್ರಂತೆ ರೇಣುಕಾ ಸ್ವಾಮಿಯನ್ನ. ಪವಿತ್ರ ಗೌಡನು ಕೂಡ ದರ್ಶನ್ ಜೊತೆಗೆ ಅವತ್ತಿದ್ರಂತೆ, ದರ್ಶನ್ ಕೂಡ ಹೊಡೆದ್ರಂತೆ. ಈಗ ದರ್ಶನ್ ಸಹಚರರು ಹೊಡೆಯುವಂತ ಟೈಮ್ ನಲ್ಲಿ ರೇಣುಕಾ ಸ್ವಾಮಿ ಸತ್ತಿದ್ದಾರೆ ಅಂತ ಮಾಹಿತಿಗಳು ಇರೋದು. ಸತ್ತೋದ್ಮೇಲೆ ಅವ್ರನ್ನ ಎಸ್ತಿದ್ರಂತೆ, ಅಪರಿಚಿತ ಶವದ ರೀತಿ ಬಿಂಬಿಸಿ. ಈ ಕೊಲೆ ಪ್ರಕರಣ ಇನ್ನೇನು ಹೊರಗಡೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ 3 ಜನ ಹೋಗಿ ಸರೆಂಡರ್ ಆಗಿ, ಇಲ್ಲಿ ದರ್ಶನ್ ಹೆಸರು ಹೊರಗಡೆ ಬರಬಾರ್ದು ಅಂತ ಅವಾಯ್ಡ್ ಮಾಡೋ ಪ್ರಯತ್ನಗಳು ಆಗಿತ್ತಂತೆ. ಹಣಕಾಸಿನ ವಿಷಯವಾಗಿ ನಮ್ಗೆ ಜಗಳ ಆಗಿತ್ತು, ಅದಕ್ಕೆ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿ ಸರೆಂಡರ್ ಆಗಿದ್ದಾರೆ. ದರ್ಶನ್ ಫಾರ್ಮ್ ಹೌಸ್ ಇಂದ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಗ್ತಾ ಇದೆ. ಫಾರ್ಮ್ ಹೌಸ್ ನಲ್ಲಿ ಏನೆಲ್ಲ ಆಯ್ತು, ಬೆಳಿಗ್ಗೆ ಅರೆಸ್ಟ್ ಮಾಡಕ್ ಹೋದಾಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಜಾಗದಿಂದಲೂ ಕೂಡ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಅಸಲಿಗೆ ಈ ಪ್ರಕರಣ ಆದ್ಮೇಲೆ, ಅಂದ್ರೆ ಈ ಕೊಲೆ ಎಲ್ಲ ಆದ್ಮೇಲೆ ದರ್ಶನ್ ಯಾವಾಗ ಹೋಗಿದ್ರು ಫಾರ್ಮ್ ಹೌಸ್ಗೆ, ಅಲ್ಲೇನೆಲ್ಲ ಬೆಳವಣಿಗೆ ಆಯ್ತು, ಸರೆಂಡರ್ ಆಗೋಕೆ ದರ್ಶನ್ ಏನಾದ್ರೂ ಹೇಳಿದ್ರ ಆರೋಪಿಗಳಿಗೆ, ಎಲ್ಲವೂ ಕೂಡ ಒಂಥರ ಪ್ರಶ್ನಾರ್ಥಕವಾಗಿ ಸದ್ಯಕ್ಕಿದೆ. ವಿಚಾರಣೆ ಆದ್ಮೇಲೆ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಹೋಗುತ್ತೆ. ಇಲ್ಲಿ ನಟ ದರ್ಶನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನ ನಾವು ಕೊಲೆ ಮಾಡಿದ್ದಾಗಿ ಆರೋಪಿಗಳು ಹೇಳಿದ್ದಾರೆ. ಹೊಡೆದಂತ ಟೈಮ್ನಲ್ಲಿ, ಅವ್ರು ಕೊಲೆ ಮಾಡುವಂತ ಟೈಮ್ನಲ್ಲಿ ದರ್ಶನ್ ಕೂಡ ಎದುರುಗಡೆ ಇದ್ರು ಅಂತಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಏನೋ ಪವಿತ್ರ ಗೌಡನು ಅವ್ರ ಜೊತೆಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.